ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕೆ ಎಸ್ ಗುರುಜಿ. ಮೈ ನೇಮ್ ಇಸ್ ರಾಜಶೇಖರ್. ಸ್ನೇಹಿತರೆ, ತಮ್ಮೆಲ್ಲರಿಗೂ ಇವತ್ತಿನ ಕರೆಂಟ್ ಅಫೇರ್ಸ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ 23/6/2023. ಆಸ್ ಯೂಶುವಲ್ ನಿಮ್ಮ PCPSI, KS, IAS ಸೇರಿದಂತೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ರಿಲಿವೆಂಟ್ ಆಗಿರುವಂತಹ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಫ್ರಮ್ ಪ್ರಜಾವಾಣಿ ಮತ್ತು ದ ಹಿಂದೂ ಚೂಸ್ ಮಾಡಿ ಇಲ್ಲಿ ಇನ್ ಡೀಟೇಲ್ ವಿತ್ ಫನ್ ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ. So I welcome you all once again back to our daily current affairs class. Let us straight away begin, but before that, ಮೊದಲನೇ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಜೊತೆಗೆ ಹಲವಾರು ಜನಕ್ಕೆ ನೋಟಿಫಿಕೇಶನ್ ಬರ್ತಾ ಇಲ್ಲ. ಸೊ ನೀವು ಅಕಸ್ಮಾತ್ ಬೆಲ್ ಐಕನ್ ಏನಾದ್ರು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಅಂತ ನೀವು ಪ್ರೆಸ್ ಮಾಡಿರದೇ ಇದ್ರೆ ಇಮಿಡಿಯೇಟ್ಲಿ ಮಾಡಿ. ಜೊತೆಗೆ ಈ ಕ್ಲಾಸ್ ಆದ್ಮೇಲೆ ಇದರ ರಿಲೇಟೆಡ್ ಡಾಕ್ಯುಮೆಂಟ್ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನೆಲ್ ಮತ್ತು ಇನ್ಸ್ಟಾಗ್ರಾಮ್ ಚಾನೆಲ್ ಅಲ್ಲಿ ಸಿಗುತ್ತೆ. ಟೆಲಿಗ್ರಾಮು ಇನ್ಸ್ಟಾಗ್ರಾಮ್ ಚಾನೆಲ್ಗೆ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ರೈಟ್ ಅವೇ ಹೋಗಿ ಜಾಯ್ನ್ ಆಗಿ, ಟೆಲಿಗ್ರಾಮು ಜಾಯ್ನ್ ಆಗಿ, ಜೊತೆಗೆ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ಆರಂಭ ಮಾಡೋಣ ಇವತ್ತಿನ ಕ್ಲಾಸು. ಮೊದಲನೇದಾಗಿ ಈ ದಿನದ ವಿಶೇಷತೆ ಅಥವಾ ಸ್ಪೆಷಾಲಿಟಿ ಏನಪ್ಪಾ? ಅದಕ್ಕಿಂತ ಮುಂಚೆ ಜೂನ್ 22, ಜೂನ್ 21 ಯಾವ ದಿನ ಆಯ್ತು, ಏನ್ ವಿಶೇಷತೆ ಇತ್ತು, ಆಲ್ರೆಡಿ ಹಿಂದಿನ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ನೆನಪಿದ್ರೆ ದಯವಿಟ್ಟು ತಪ್ಪದೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಜೂನ್ 21 ಯಾವ ದಿನ ಅಂತ ಆಚರಣೆ ಮಾಡಿದ್ವಿ, ಜೂನ್ 22 ಯಾವ ದಿನ ಅಂತ ಹೇಳ್ಬಿಟ್ಟು ನಾವು ಆಚರಣೆ ಮಾಡ್ತೀವಿ. ಅದೇ ರೀತಿ ಜೂನ್ 23 1948 ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ಕೊಂಡ್ ಬರ್ತಾ ಇದೀವಿ. ಅರ್ಥ ಆಗ್ತದಲ್ಲ? ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನ ಒಂದು ಕರೆಂಟ್ ಅಫೇರ್ಸ್. ಎಷ್ಟು ಆಯಾಮಗಳಿಂದ ನೀವು ಪ್ರಿಪರೇಷನ್ ಮಾಡಬೇಕು ಅಥವಾ ಫ್ಯಾಕ್ಟ್ಸ್ ಅನ್ನ ತಿಳ್ಕೋಬೇಕು. ಮೊದಲನೇದಾಗಿ ಇದು ಆರಂಭ ಯಾವಾಗ ಆಯ್ತು? 1948 ಅಂತ ಈಗಾಗಲೇ ಹೇಳಿದೆ. ಎರಡನೇ ಆಂಗಲ್ಲು ಯಾರು ಆರಂಭ ಮಾಡಿದ್ರು, ಯಾಕೆ ಆರಂಭ ಮಾಡಿದ್ರು, ಈ ಜೂನ್ 23 ಆಯ್ಕೆ ಮಾಡ್ಕೊಳ್ಳಕ್ಕೆ ಏನು ಬಲವಾದ ರೀಸನ್ ಇತ್ತು, ಸ್ಟ್ರಾಂಗ್ ರೀಸನ್ ಇತ್ತು ಅಂತ ನೀವು ಅರ್ಥ ಮಾಡ್ಕೋಬೇಕು. ಅದಾದ್ಮೇಲೆ ಬನ್ನಿ, ಇಂಪಾರ್ಟೆಂಟ್ ಪಾಯಿಂಟ್ ಏನಿಲ್ಲಿ, ಒಲಿಂಪಿಕ್ ಅಂತ ಇದೆ. ಒಲಿಂಪಿಕ್ ಅಂದ ತಕ್ಷಣ ಒಲಿಂಪಿಕ್ ಕ್ರೀಡೆ ಸಹಜವಾಗಿ ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಒಂದ್ ಸ್ಟೆಪ್ ಮುಂದೆ ಹೋಗಿ, ಒಲಿಂಪಿಕ್ ನಲ್ಲಿ ಎಷ್ಟು ವಿಧಗಳಿದಾವೆ? ಬರೀ ಒಲಿಂಪಿಕ್ ಗೇಮ್ಸ್ ಅಂದ್ರೆ ಅರ್ಥ ಆಗಲ್ಲ. 4 ವರ್ಷಕ್ಕೊಮ್ಮೆ ನಡೆಯುತ್ತೆ, ಅದು ಓಕೆ. ಬಟ್ ಸಮ್ಮರ್ ಒಲಿಂಪಿಕ್ಸ್ ಅಂತ ಇದೆ, ವಿಂಟರ್ ಒಲಿಂಪಿಕ್ಸ್ ಅಂತ ಇದೆ, ಪ್ಯಾರಾ ಒಲಿಂಪಿಕ್ಸ್ ಅಂತ ಇದೆ, ಜೊತೆಗೆ ಯೂತ್ ಒಲಿಂಪಿಕ್ ಗೇಮ್ಸ್ ಅಂತ ಕೂಡ ಇದೆ. 4 ವಿಧಗಳಿದಾವೆ. ಅಷ್ಟೇ ಅಲ್ಲ, ಮೊದಲನೇ ಬಾರಿಗೆ ಒಲಿಂಪಿಕ್ ಗೇಮ್ಸ್ ಅನ್ನ ಯಾವ ವರ್ಷದಲ್ಲಿ ನಡೆಸಲಾಯಿತು, ಇಷ್ಟು ಅಂಶಗಳು ಗೊತ್ತಿದ್ರೆ ಅದರ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಅಂಶ ಏನಪ್ಪಾ, ಲೇಟೆಸ್ಟ್ ಆಗಿ ಇತ್ತೀಚೆಗೆ ನಡೆದಂತಹ ಒಲಿಂಪಿಕ್ ಗೇಮ್ಸ್ ನಲ್ಲಿ ಭಾರತದ ಸಾಧನೆ ಏನು, ಭಾರತಕ್ಕೆ ಎಷ್ಟು ಮೆಡಲ್ ಸಿಕ್ಕಿದೆ, ಅದ್ರ ಜೊತೆಗೆ ಭಾರತಕ್ಕೆ ಯಾವ ಸ್ಪೋರ್ಟ್ ನಲ್ಲಿ, ಯಾವ ಕ್ರೀಡೆಯಲ್ಲಿ ಚಿನ್ನದ ಪದಕ ಸಿಕ್ಕಿದೆ, ಇಷ್ಟೆಲ್ಲಾ ಗೊತ್ತು ಮಾಡ್ಕೊಂಡ್ರೆ ಈ ಒಂದು ಟಾಪಿಕ್ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಂಗೆ. ರೀಸೆಂಟ್ ಒಲಿಂಪಿಕ್ಸ್ 2020 ಟೋಕಿಯೋ ಒಲಿಂಪಿಕ್ಸ್, ನಿಮ್ಗೆ 2021 ಏನ್ PC ಎಕ್ಸಾಮ್ ಆಗಿತ್ತು, ಒಲಿಂಪಿಕ್ಸ್ ಮೇಲೆ 5-6 ಪ್ರಶ್ನೆಗಳನ್ನ ಡೈರೆಕ್ಟ್ ಆಗಿ ಕೇಳಿದ್ರು. ಸಚ್ ಇಸ್ ದಿ ಸಿಗ್ನಿಫಿಕೆನ್ಸ್. ಅಷ್ಟು ಇಂಪಾರ್ಟೆನ್ಸ್ ಇರುತ್ತೆ ಒಂದು ಟಾಪಿಕ್ಗೆ, ಎಸ್ಪೆಷಲಿ ಇಂಥ ದೊಡ್ಡ ಟಾಪಿಕ್ಗೆ. ಅರ್ಥ ಆಗ್ತದಲ್ಲ? ಸೊ ಹೇಳ್ತಾ ಇದ್ದೆ, ಪ್ರತಿ ವರ್ಷ ನಾವು ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನವನ್ನ ಜೂನ್ 23 ಆಚರಣೆ ಮಾಡ್ತೀವಿ. ಬರೆದಿಟ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನೀವ್ ಏನ್ ಮಾಡ್ಬೇಕು ಅಂದ್ರೆ, ನಿಮ್ ನೋಟ್ಬುಕ್ ನೋಟ್ಸ್ ಮಾಡ್ಕೊಂತ ಇರ್ತೀರಾ, ಲಾಸ್ಟ್ ಪೇಜ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಡೇಸ್ ಅಂತಾನೆ ಬರ್ಕೊಂಡ್ಬಿಡ್ಬೇಕು. ಒಂದ್ 2-3 ಪೇಜ್ ಎತ್ತಿಟ್ಬಿಡಿ. ಪ್ರತಿದಿನ ಜೂನ್ 21 ಏನು, ಜೂನ್ 22 ಏನು, ಜೂನ್ 23 ಏನು, ಬರೀ ಏನು ಅಂತ ಬರ್ಕೊಳ್ಳೋದಲ್ಲ, ಅದ್ರ ಮುಂದೆ ಥೀಮ್ ಇರ್ಬೇಕು. ಅರ್ಥ ಆಗ್ತದಲ್ಲ? ಅದ್ರ ಮುಂದೆ ಥೀಮ್ ಇರಬೇಕು, ಧ್ಯೇಯವಾಕ್ಯ ಏನಾದ್ರೂ ಇದ್ರೆ ಅದು ಇರಬೇಕು. ಇಷ್ಟು ಮಾಡ್ಕೊಂಡು ಹೋಗಿ ಇದ್ರ ಮೇಲೆ ಒಂದು 2-3 ಪ್ರಶ್ನೆ ಬಂದೇ ಬರುತ್ತೆ. ಒಂದು ಥೀಮ್ ಕೇಳ್ತಾರೆ, ಒಂದು ದಿನ ಕೇಳ್ತಾರೆ, ಜೊತೆಗೆ ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ರಿಲೇಟೆಡ್ 1-2-3 ಕ್ವಶನ್ಸ್ ಇರುತ್ತೆ. 4-5 ಕರೆಂಟ್ ಅಫೇರ್ಸ್ ಮಾರ್ಕ್ಸ್ ಅಥವಾ ಕ್ವಶನ್ಸ್ ಇಲ್ಲಿಂದಾನೆ ಬಂತು ನಿಮ್ಗೆ. ಅರ್ಥ ಮಾಡ್ಕೊಳ್ಳಿ. ಸೊ ಪ್ರತಿ ವರ್ಷ ಜೂನ್ 23 ಏನಂತ ಆಚರಣೆ ಮಾಡ್ತೀವಿ? ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತೀವಿ. ಯಾವಾಗಿಂದ ಇದು ಆರಂಭ ಆಯ್ತು? 1948 ಇದು ಆರಂಭ ಆಯ್ತು. ಯಾವ ದಿನ? ಜೂನ್ 23. ನೆಕ್ಸ್ಟ್ ಕ್ವಶನ್, ಜೂನ್ 23 ನಾವು ಯಾಕೆ ಆಯ್ಕೆ ಮಾಡಿದ್ವಿ? ನಾವಂದ್ರೆ ಇದನ್ನ ಆರಂಭ ಮಾಡಿದವರು ಜೂನ್ 23 ಯಾಕೆ ಆಯ್ಕೆ ಮಾಡಿದ್ರು? ಅದ್ರ ಹಿಂದೆ ಒಂದು ಬಲವಾದ ರೀಸನ್ ಇದೆ. ಅದೇನಪ್ಪಾ ಅಂದ್ರೆ, ಈ ದಿನ ಜೂನ್ 23 1894 1894 ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಕಮಿಟಿಯ ಸ್ಥಾಪನೆ ಆಗಿತ್ತು. ಆದ ಕಾರಣ ಅದರ ಕಮೆಮೊರೇಷನ್ ಅಥವಾ ಅದನ್ನ ಸ್ಮರಿಸಲಿಕ್ಕೆ ಪ್ರತಿ ವರ್ಷ ಜೂನ್ 23 ನಾವು ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಡೇ ಅಥವಾ ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತ 1948 ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡ್ ಬರ್ತಾ ಇದೀವಿ. ಸೆಕೆಂಡ್ ಪಾಯಿಂಟ್ ಕ್ಲಿಯರ್ ಆಯ್ತಾ? ಜೂನ್ 23 1894 ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಥವಾ ಸಮಿತಿ ಸಂಸ್ಥೆ ಆರಂಭ ಆಯ್ತು. ಅದರ ನೆನಪಿಗೋಸ್ಕರ. ಹಾಗಾದ್ರೆ ಅದನ್ನ ಆರಂಭ ಮಾಡಿದವ್ರು ಯಾರಪ್ಪ? ಇಲ್ಲಿ ನೋಡ್ತಾ ಇರಲ್ಲ, ಇವ್ರ ಹೆಸರೇನು? ಅಲಿ ಪಿಯರೆ ಡಿ ಅಂತ ಹೇಳ್ಬಿಟ್ಟು. ಏನು? ಅಲಿ ಪಿಯರೆ ಡಿ. ನೆನಪಲ್ಲಿ ಇಟ್ಕೊಳ್ಳಿ, ಅಲಿ ಪಿಯರೆ ಡಿ.
ಈ ಹೆಸರು ನೆನಪಲ್ಲಿರ್ಲಿ. ಯಾರು? ಫ್ರಾನ್ಸ್ ಕ್ರೀಡಾಪಟು, ಫ್ರೆಂಚ್ ಕ್ರೀಡಾಪಟುನೂ ಹೌದು, ಎಡ್ಯುಕೇಟರ್ ಕೂಡ ಹೌದು. ಈ ಸ್ಪೋರ್ಟ್ಸ್ ಅಲ್ಲಿ ಅತಿಯಾದ ಆಸಕ್ತಿಯನ್ನು ಹೊಂದಿರುವಂತಹ ವ್ಯಕ್ತಿ ಕೂಡ ಹೌದು. ಅವರು 1894ರಲ್ಲಿ ಈ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯನ್ನ ಸ್ಥಾಪನೆ ಮಾಡ್ತಾರೆ. ದಟ್ಸ್ ದ ರೀಸನ್ ಎವ್ರಿ ಇಯರ್ ಆನ್ 23rd of June ವಿ ಸೆಲೆಬ್ರೇಟ್ ಇಂಟರ್ನ್ಯಾಷನಲ್ ಒಲಿಂಪಿಕ್ ಡೇ. ಕ್ಲಿಯರಾ? ಏನು ಡೌಟ್ಸ್ ಇಲ್ವಾ? ಬರ್ಕೊಳ್ಳಿ, ಲಾಸ್ಟ್ ಪೇಜ್ ಅಲ್ಲಿ ಬರ್ಕೊಂಬಿಡಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ, ಇದ್ರ ಥೀಮ್ ಆಮೇಲೆ ಬರ್ತೀನಿ. ಈ ವರ್ಷದ ಒಲಿಂಪಿಕ್ಸ್ ಡೇ ಏನಿದೆಯಲ್ಲ, ಇದ್ರ ಥೀಮ್ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂದ್ರೆ, ಒಲಿಂಪಿಕ್ಸ್ ಅಂತ ಹೇಳಿದೆ. ಒಲಿಂಪಿಕ್ಸ್ ಅಂದ ತಕ್ಷಣ ಒಂದು ಸಿಗ್ನಿಫಿಕೆಂಟ್ ವರ್ಡ್ ಅಥವಾ ಬಹುಮುಖ್ಯವಾದಂತಹ ವರ್ಡ್ ಅಂತ ನಮ್ಗೆ ಗೊತ್ತಾಗುತ್ತೆ, ಗೋಚರ ಆಗುತ್ತೆ. ಬಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಅಂದ್ರೆ ಬರೀ ಒಲಿಂಪಿಕ್ಸ್ ಅಂದ ತಕ್ಷಣ ಒಂದೇ ಒಂದು ಸ್ಪೋರ್ಟ್ಸ್ ಅಥವಾ ಕ್ರೀಡೆ ಅಲ್ಲ ಇದು. ಇದರಲ್ಲಿ ಸಮ್ಮರ್ ಒಲಿಂಪಿಕ್ಸ್ ಬರುತ್ತೆ, ವಿಂಟರ್ ಒಲಿಂಪಿಕ್ಸ್ ಬರುತ್ತೆ, ಪ್ಯಾರಾಲಿಂಪಿಕ್ಸ್ ಬರುತ್ತೆ, ಜೊತೆಗೆ ಯೂತ್ ಒಲಿಂಪಿಕ್ ಗೇಮ್ಸ್ ಕೂಡ ಬರುತ್ತೆ. ಪ್ಯಾರಾಲಿಂಪಿಕ್ಸ್ ಯೂತ್ ಸದ್ಯಕ್ಕೆ ಸೈಡ್ಗಿಟ್ರೆ ಮೇನು ಸಮ್ಮರ್ ಒಲಿಂಪಿಕ್ಸ್, ವಿಂಟರ್ ಒಲಿಂಪಿಕ್ಸ್ ನಮ್ಗೆ ಬೇಕಾಗುತ್ತೆ. ಪ್ರತಿ 4 ವರ್ಷಕ್ಕೊಮ್ಮೆ ನಡೆಯುತ್ತೆ ಒಲಿಂಪಿಕ್ ಗೇಮ್ಸ್. ಮೊಟ್ಟ ಮೊದಲನೇ ಬಾರಿಗೆ ಬರ್ಕೊಳ್ಳಿ, ನೆಕ್ಸ್ಟ್ 2 ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್, ಮಿಸ್ ಮಾಡ್ಕೋಬೇಡಿ. ಮೊಟ್ಟ ಮೊದಲನೇ ಬಾರಿಗೆ ಒಲಿಂಪಿಕ್ ಗೇಮ್ಸ್ ಯಾವಾಗ ಆರಂಭ ಆಯ್ತು? 1894ರಲ್ಲಿ ಸ್ಥಾಪನೆ ಆಯ್ತು ಏನು ಕಮಿಟಿ. ಬಟ್ ಫಸ್ಟ್ ಇಂಟರ್ನ್ಯಾಷನಲ್ ಒಲಿಂಪಿಕ್ ಗೇಮ್ಸ್ ಆರಂಭ ಆಗಿದ್ದು ಅಥವಾ ನಡೆದಿದ್ದು 1896ರಲ್ಲಿ, ಇನ್ ದಿ ಇಯರ್ 1896. ರಿಪೀಟ್ ಮಾಡಿ, 1896ರಲ್ಲಿ ಮೊಟ್ಟ ಮೊದಲ ಒಲಿಂಪಿಕ್ ಗೇಮ್ಸ್ ನಡೆಯುತ್ತೆ, ಅದು ಸಮ್ಮರ್ ಒಲಿಂಪಿಕ್ಸ್. ಹಾಗಾದರೆ ಮೊಟ್ಟ ಮೊದಲ ವಿಂಟರ್ ಒಲಿಂಪಿಕ್ ಗೇಮ್ಸ್ ಯಾವಾಗ ನಡೆಯುತ್ತೆ? 1924ರಲ್ಲಿ. ನೋಡಿ, ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋ ಹಲವಾರು ವರ್ಷಗಳ ಹಿಂದೆನೆ ಈ ಒಲಿಂಪಿಕ್ ಗೇಮ್ಸ್ ಅನ್ನೋ ಕ್ರೀಡೆ ಆರಂಭ ಆಗಿತ್ತು. ಅರ್ಥ ಆಗ್ತದಲ್ಲ? ಮೊಟ್ಟ ಮೊದಲ 3 ಪಾಯಿಂಟ್ ಹೇಳ್ಬಿಡ್ತೀನಿ ನೋಡಿ ಕ್ವಿಕ್ ಆಗಿ. ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಕಮಿಟಿ ಸ್ಥಾಪನೆ ಆಗಿದ್ದು 1894ರಲ್ಲಿ. 2 ವರ್ಷ ಬಿಟ್ಟು ಮೊಟ್ಟ ಮೊದಲ ಒಲಿಂಪಿಕ್ ಗೇಮ್ಸ್ ನಡೆಯುತ್ತೆ, ಅದು ಸಮ್ಮರ್ ಒಲಿಂಪಿಕ್ ಗೇಮ್ಸ್ ಆಗಿರುತ್ತೆ. ಅದಾದ್ಮೇಲೆ ಎಷ್ಟು? 1924ರಲ್ಲಿ ಮೊಟ್ಟ ಮೊದಲ ವಿಂಟರ್ ಗೇಮ್ಸ್ ನಡೆಯುತ್ತೆ. ಡನ್ ಅಂಡ್ ಡಸ್ಟೆಡ್. ದಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ನೆಕ್ಸ್ಟ್ ನೋಡೋಣ. ಸೊ ಈ ವರ್ಷದ ಒಲಿಂಪಿಕ್ ದಿನ ಏನಿದೆ ಅಥವಾ ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಡೇ ಏನಿದೆ, ಇದರ ಥೀಮ್ ಏನಪ್ಪಾ? ಇದರ ಥೀಮ್ ಏನಂದ್ರೆ ಲೆಟ್ಸ್ ಮೂವ್. MOVE ಅಂದ್ರೆ ಏನು? ಮೂವ್ ಅಂದ್ರೆ ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಹೋಗೋದಲ್ಲ, ಅಥವಾ ನಾವ್ ಇಲ್ಲಿ ಇದ್ಕೊಂಡಿರ್ತೀನಿ ಇಲ್ಲಿಂದ ಇಲ್ಲಿ ಹೋಗೋದು, ಅದಕ್ಕೆ ಮೂವ್ಮೆಂಟ್ ಅನ್ನಲ್ಲ. ಅದೇನ್ ಸಿಗ್ನಿಫೈ ಮಾಡುತ್ತೆ, ಅದರ ಪ್ರಾಮುಖ್ಯತೆ ಏನು ಅಂತ ನೋಡೋದಾದ್ರೆ, ಇಷ್ಟು ದೂರ ಬಂದಿದೀವಿ ನಾವು. ಬಟ್ ಇಷ್ಟು ದೂರ ಬಂದ್ರೂ ಕೂಡ ಪ್ರಪಂಚ ತುಂಬಾ ಸ್ಪೀಡ್ ಆಗಿ ಚೇಂಜ್ ಆಗ್ತಾ ಇದೆ. ಕ್ಷಣಕ್ಕೂ ತಂತ್ರಜ್ಞಾನದಿಂದ, ಇನೋವೇಷನ್ಸ್ ಇಂದ ನಮ್ಮ ಏನು ಪ್ರೆಸೆಂಟ್ ಗ್ಲೋಬ್ ಏನಿದೆ, ಪ್ರೆಸೆಂಟ್ ವರ್ಲ್ಡ್ ಏನಿದೆ, ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ. ಬಟ್ ಎಷ್ಟು ಫಾಸ್ಟ್ ಆಗಿ ನಮ್ಮ ಪ್ರಪಂಚ ಬದಲಾಗ್ತಾ ಇದೆಯೋ ಅಷ್ಟೇ ಸ್ಲೋ ಆಗಿ ಮನುಷ್ಯ ಕೂತ್ಕೋತಾ ಇದ್ದಾರೆ. ಇದರಿಂದ ನಾವು ಸೋಕಾಲ್ಡ್ ಏನು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಕರಿತೀವಿ. ಹಾರ್ಟ್ ರಿಲೇಟೆಡ್ ಡಿಸೀಸಸ್ ಆಗಿರ್ಬೋದು, ಅಥವಾ ಒಬೆಸಿಟಿ ಆಗಿರ್ಬೋದು, ಅಥವಾ ಶುಗರ್ ಆಗಿರ್ಬೋದು, ಈ ತರ ಜಡ್ಡು ಜಾಪತ್ರೆಗಳು ಇನ್ಕ್ರೀಸ್ ಆಗ್ತಾ ಇದಾವೆ. ಸೊ ನಮ್ಮ ಪ್ರಪಂಚ ಮೂವ್ಮೆಂಟ್ ಆಗ್ತಾ ಇದೆ, ನಮ್ಮ ಜಗತ್ತು ಏನೋ ಮೂವ್ ಆಗ್ತಾ ಇದೆ. ವೆರಾಸ್ ನಾವು ಮನುಷ್ಯರು ಮೂವ್ ಆಗ್ತಾ ಇಲ್ಲ, ಕುತ್ಕೊಂಡಿರ್ತೀವಿ. ಮನೆಯಿಂದ ಹೊರಗಡೆ ಕಾಲಿಡಕ್ಕೆ ಬೈಕು, ಕಾರು, ಅಲ್ಲಿಂದ ಮೆಟ್ರೋ ಇಂದ ಒಂದ್ ಸ್ಟೇಷನ್ ಇಂದ ಮತ್ತೊಂದು ಸ್ಟೇಷನ್ ಆಫೀಸ್ಗೆ ಹೋದ್ಮೇಲೆ ಮತ್ತಲ್ಲಿ ಲ್ಯಾಪ್ಟಾಪ್ ಮುಂದೆ, ಕಂಪ್ಯೂಟರ್ ಮುಂದೆ ಕುತ್ಕೊಳ್ಳೋದು, ECL ಕುತ್ಕೊಳ್ಳೋದು, ಅಲ್ಲೂ ಹೋಗೋದು, ತಿನ್ನೋದು, ಬರೋದು, ಕುತ್ಕೊಳ್ಳೋದು, ಮತ್ತೆ ವಾಪಸ್ ಮನೆಗೆ ಬರೋದು, ಕುತ್ಕೊಳ್ಳೋದು. ಈ ರೀತಿ ಫಿಸಿಕಲ್ ಇನ್ಆಕ್ಟಿವಿಟಿಯಿಂದ ನಮ್ಮ ದೇಹಕ್ಕೆ, ನಮ್ಮ ಹೆಲ್ತ್ಗೆ ತೊಂದರೆ ಆಗ್ತಾ ಇದೆ. ಇದನ್ನ ಹೋಗ್ಲಾಡಿಸ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಮೂವ್ ಆಗ್ಬೇಕು. ಲೆಟ್ಸ್ ಮೂವ್. ಯಾವ ರೀತಿ ಮೂವ್? ಈ ರೀತಿ ಮೂವ್ ಆಗ್ಬೇಕು. ಸೈಕ್ಲಿಂಗ್ ಮಾಡಿ, ರನ್ನಿಂಗ್ ಮಾಡಿ, ಜಾಗಿಂಗ್ ಮಾಡಿ, ಬ್ಯಾಡ್ಮಿಂಟನ್ ಆಡಿ, ಫುಟ್ಬಾಲ್ ಆಡಿ, ಟೇಬಲ್ ಟೆನ್ನಿಸ್ ಆಡಿ, ಸ್ವಿಮ್ಮಿಂಗ್ ಮಾಡಿ, ಏನಾದ್ರೂ ಮಾಡಿ, ಒಟ್ಟಿನಲ್ಲಿ ಮೂವ್ಮೆಂಟ್ ಇರಲಿ. ಅದು WHO ಹೇಳಿದೆ ಅಲ್ಲ, ಒಬ್ಬ ಆವರೇಜ್ ಮನುಷ್ಯ ಒಂದ್ ದಿನಕ್ಕೆ ಕಡಿಮೆ ಅಂದ್ರೂ 5,000 to 10,000 ಹೆಜ್ಜೆಗಳನ್ನ ಹಾಕ್ಬೇಕು ಅಂತ. ಅಂದಾಗ ಮಾತ್ರ ನಮ್ಮ ದೇಹ ಸುಸ್ಥಿರ ಸ್ಥಿತಿಯಲ್ಲಿ ಇರುತ್ತಂತೆ. ಸೊ ದಟ್ಸ್ ದ ರೀಸನ್ ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಡೇ 2023ರ ಥೀಮ್ ಏನಾಗಿರುತ್ತೆ? ಲೆಟ್ಸ್ ಮೂವ್. ಮೂವ್ಮೆಂಟ್ ಮಾಡೋಣ. ನೀವು ಮಾಡಿ, ನಾನು ಮಾಡ್ತೀನಿ. ರೈಟ್? ಸೊ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನವನ್ನ 1948ರಲ್ಲಿ ಆಚರಿಸಲಾಯಿತು. ಆ ದಿನ, ಆ ಒಂದು ಮೊದಲ ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಡೇ ಅನ್ನ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಇದ್ದಂತಹ ಒಟ್ಟು ದೇಶಗಳು ಎಷ್ಟು ಅಂತ ಕೇಳಲ್ಲ ಅಕಸ್ಮಾತ್, ನಿಮ್ ನಾಲೆಜ್ ಇರ್ಲಿ. 9 ದೇಶಗಳು ಅಂತ ಹೇಳ್ಬೇಕು. ಯಾವ್ಯಾವುದು? ಪೋರ್ಚುಗಲ್, ಗ್ರೀಸು, ಆಸ್ಟ್ರಿಯಾ, ಕೆನಡಾ, ಸ್ವಿಟ್ಜರ್ಲೆಂಡ್, ಗ್ರೇಟ್ ಬ್ರಿಟನ್, ಉರುಗ್ವೆ, ವೆನೆಜುವೆಲಾ ಮತ್ತು ಬೆಲ್ಜಿಯಂ. ಈ 9 ದೇಶಗಳು ಮೊಟ್ಟ ಮೊದಲ ಇಂಟರ್ನ್ಯಾಷನಲ್ ಒಲಿಂಪಿಕ್ ದಿನವನ್ನ ಆಚರಣೆ ಮಾಡಿದ್ವು. ರೈಟ್? ಇತ್ತೀಚೆಗೆ ನಡೆದಂತಹ 2020ರ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಭಾರತ 1 ಚಿನ್ನದ ಪದಕ, 2 ಬೆಳ್ಳಿ ಪದಕ ಹಾಗೂ 4 ಕಂಚಿನ ಪದಕಗಳನ್ನ ಗೆದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹೋಮ್ ವರ್ಕ್ ಏನಂದ್ರೆ,
ಭಾರತಕ್ಕೆ ಚಿನ್ನದ ಪದಕವನ್ನ ತಂದುಕೊಟ್ಟಂತಹ ಮಹಾನ್ ವ್ಯಕ್ತಿ ಅಥವಾ ಶ್ರೇಷ್ಠ ಆಟಗಾರ ಯಾರು ಅಂತ ತಪ್ಪದೆ ಎಲ್ಲರೂ ಕಮೆಂಟ್ ಮಾಡ್ಬೇಕಾ. ನೆಕ್ಸ್ಟ್, ವಿಂಟರ್ ಒಲಿಂಪಿಕ್ಸ್, ಸಮ್ಮರ್ ಒಲಿಂಪಿಕ್ಸ್ ಗೊತ್ತಾಯ್ತಲ್ಲ, ಮೇಜರ್ ಡಿಫರೆನ್ಸ್, ನಂಬರ್ ಆಫ್ ಸ್ಪೋರ್ಟ್ಸ್ ಅದರಲ್ಲಿ ಎಷ್ಟಿದೆ, ಇದರಲ್ಲಿ ಎಷ್ಟಿದೆ, ನೀವೇ ಕಮೆಂಟ್ ಮಾಡಿ ತಿಳಿಸ್ತೀವಿ. ಇದಾಯ್ತಾ. ನೆಕ್ಸ್ಟ್, 2024ರಲ್ಲಿ ISS ದಟ್ ಇಸ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಇದಕ್ಕೆ ಇಸ್ರೋ ಮತ್ತು ನಾಸಾ ಜಂಟಿಯಾಗಿ ಒಂದು ಕಾರ್ಯಾಚರಣೆಯನ್ನ ಮಾಡಬೇಕು ಅಂತ ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು USA ಹೋದಾಗ ಒಂದು ಅಗ್ರಿಮೆಂಟ್ ಅಥವಾ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ, ಒಂದು ಒಡಂಬಡಿಕೆಯನ್ನ ಮಾಡ್ಕೊಂಡಿದ್ದಾರೆ. ಯಾವಾಗ 2024ರಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಥವಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಒಂದು ಜಂಟಿಯಾಗಿ ಪ್ರೋಗ್ರಾಮ್ ಅನ್ನ ಮಾಡುವಂತಹ ಒಪ್ಪಂದಕ್ಕೆ ಇತ್ತೀಚೆಗೆ ಸಹಿ ಹಾಕಲಾಗಿದೆ. ರೈಟ್. ಸೊ ಅದು ಬಟ್ ಈಗಾಗಲೇ ಒಂದು ಜಂಟಿ ಪ್ರೋಗ್ರಾಮ್ ಅಥವಾ ಕಾರ್ಯಾಚರಣೆ ನಡೀತಾ ಇದೆ, ಆನ್ ಗೋಯಿಂಗ್ ಇದೆ. ಕೆಲವು ವರ್ಷಗಳಲ್ಲಿ ಅದನ್ನ ಲಾಂಚ್ ಮಾಡುವಂತಹ ಉದ್ದೇಶವನ್ನು ಸಹ ಹೊಂದಿದ್ದಾವೆ. ಯಾವುದು? ನಾಸಾ ಮತ್ತು ಇಸ್ರೋ. ಏನದ್ರ ಹೆಸರು? ನಿಸಾರ್ ಅಂತ ಹೇಳ್ಬಿಟ್ಟು, ನಿಸಾರ್ ಮಿಷನ್ ಅಂತ. ನಿಸಾರ್ ಮಿಷನ್ ಅಂದ್ರೆ ಫುಲ್ ಫಾರ್ಮ್ ಏನು? ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೇಡಾರ್. ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೇಡಾರ್, ನಿಸಾರ್, NISAR ಆ ಮಿಷನ್ ಹೆಸರು. ನಿಮಗೆ ಮಿಷನ್ ಅಂದ ತಕ್ಷಣ ಡೀಟೇಲ್ ಆಗಿ ಆ ಮಿಷನ್ ಯಾವ ರಾಕೆಟ್ ಮೇಲೆ ಹೋಗುತ್ತೆ, ಯಾವಾಗ ಎಕ್ಸಾಕ್ಟ್ಲಿ ಲಾಂಚ್ ಮಾಡ್ತಾರೆ, ಆಮೇಲೆ ಅದರಲ್ಲಿ ಎಷ್ಟು ಮೈಕ್ರೋಸ್ಕೋಪ್ಸ್ ಟೆಲಿಸ್ಕೋಪ್ಸ್ ಇದಾವೆ, ಅದರ ವೇಟ್ ಎಷ್ಟು, ಅದರ ತೂಕ ಎಷ್ಟು, ಯಾವ ಫ್ಯೂಲ್ ಯೂಸ್ ಮಾಡ್ತಾರೆ, ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೀಂಗ್ ಅ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಸ್ಪಿರೆಂಟ್ ನೀವು ಜಾಸ್ತಿ ಯೋಚನೆ ಮಾಡಬೇಕು. ಯಾವ ರೀತಿ ಯೋಚನೆ ಮಾಡಬೇಕು ಅಥವಾ ಯಾವ್ದ್ರ ಬಗ್ಗೆ ಯೋಚನೆ ಮಾಡಬೇಕು, ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳೋನು ಯಾವ ಆಂಗಲ್ ಇಂದ ಪ್ರಶ್ನೆಯನ್ನ ಫ್ರೇಮ್ ಮಾಡಬಹುದು ಅದನ್ನ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡಿ. ಸೊ ಆ ಆಂಗಲ್ ಇಂದ ಯೋಚನೆ ಮಾಡಿದಾಗ ನಿಸಾರ್ ಅಂತ ಮಿಷನ್ ಬಂದಾಗ 2 ಆಂಗಲ್ ಇಂದ ಪ್ರಶ್ನೆ ಕೇಳಬಹುದು. ನಿಸಾರ್ ಮಿಷನ್ ಯಾವ ದೇಶಗಳಿಗೆ ಅಥವಾ ಯಾವ ಸಂಸ್ಥೆಗಳಿಗೆ ಸಂಬಂಧಪಟ್ಟಿದ್ದು ಅಥವಾ ಯಾವ 2 ಸಂಸ್ಥೆಗಳ ಜಂಟಿ ಕಾರ್ಯಾಚರಣೆ ಅಂತ ಕೇಳಬಹುದು. ಸೊ ಆನ್ಸರ್ ಇಸ್ ನಾಸಾ ಅಂಡ್ ಇಸ್ರೋ. 2ನೇ ಕ್ವಶನ್, ಈ ಮಿಷನ್ ನಿಸಾರ್ ಮಿಷನ್ ಯಾವುದಕ್ಕೆ ಸಂಬಂಧಿಸಿದ್ದು? ಅರ್ತ್ ಮ್ಯಾಪಿಂಗ್, ಭೂಮಿಯನ್ನ ಮ್ಯಾಪ್ ಮಾಡುವಂಥದ್ದು ಅಥವಾ ಭೂ ಇಮೇಜಿಂಗ್, ಅರ್ತ್ ಇಮೇಜಿಂಗ್ ಅಂತ ಕರಿತೀವಿ. ಆ ಅರ್ತ್ ಮ್ಯಾಪಿಂಗ್ ಉಪಗ್ರಹವನ್ನ ಈ ಮಿಷನ್ ಮೂಲಕ ಲಾಂಚ್ ಮಾಡಲಾಗ್ತಾ ಇದೆ. ಅದರ ಅರ್ಥ ಏನಪ್ಪಾ ಅಂದ್ರೆ, ಈ ನಿಸಾರ್ ಮಿಷನ್ ಮೂಲಕ ಏನೊಂದು ಸ್ಯಾಟಲೈಟ್ ಲಾಂಚ್ ಮಾಡ್ತಾರಲ್ಲ ಭಾರತ ಮತ್ತು USA, ಆ ಸ್ಯಾಟಲೈಟ್ ಏನ್ ಮಾಡುತ್ತೆ, ಪ್ರತಿ 12 ದಿನಕ್ಕೊಮ್ಮೆ ಸಮಗ್ರ ಅಥವಾ ಪೂರ್ತಿ ಭೂಮಿಯ ಒಂದು ಚಿತ್ರಣವನ್ನ ನಮ್ಮ ವಿಜ್ಞಾನಿಗಳಿಗೆ ಕೊಡುತ್ತೆ. ಯಾವ ರೀತಿ ಪರಿಸರ ಬದಲಾಗ್ತಾ ಇದೆ, ಯಾವ ರೀತಿ ಕೃಷಿ ಪದ್ಧತಿಗಳು ಬದಲಾಗ್ತಾ ಇದೆ, ಒಟ್ಟಿನಲ್ಲಿ ಓವರ್ ಆಲ್ ಇಮೇಜ್ ಆಫ್ ಅರ್ತ್, ಎಂಟೈರ್ ಅರ್ತ್, ಪೂರ್ತಿ ಭೂಮಿಯ ಒಂದು ಚಿತ್ರಣವನ್ನ ಪ್ರತಿ 12 ದಿನಕ್ಕೊಮ್ಮೆ ಈ ನಿಸಾರ್ ಮಿಷನ್ ಮೂಲಕ ಲಾಂಚ್ ಮಾಡುವಂತಹ ಸ್ಯಾಟಲೈಟ್ ಕೊಡುತ್ತೆ. ಅದು ಗೊತ್ತಿರಬೇಕಾಗುತ್ತೆ. ರೈಟ್. ನೆಕ್ಸ್ಟ್, ನಾಸಾ ಬಗ್ಗೆ ನೋಡೋದಾದ್ರೆ, ನಾಸಾ ಫುಲ್ ಫಾರ್ಮ್ ಏನು? ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ಇದರ ಆರಂಭ 29 ಜುಲೈ 1958 ಪ್ರಧಾನ ಕಚೇರಿ ವಾಷಿಂಗ್ಟನ್ DC ಯಲ್ಲಿದೆ. ಸದ್ಯದ ಪ್ರಸ್ತುತ ಕಾರ್ಯನಿರ್ವಾಹಕರು ಬಿಲ್ ನೆಲ್ಸನ್ ಅಂತ ಅವರ ಹೆಸರು. ಜೊತೆಗೆ ಇಸ್ರೋ ಕುರಿತಂತೆ ನೋಡೋದಾದ್ರೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಎಂಬ ಹೆಸರು. ಸ್ಥಾಪನೆ 15 ಆಗಸ್ಟ್ 1969. ಪ್ರಧಾನ ಕಚೇರಿ ಬೆಂಗಳೂರಲ್ಲಿ ಇರುತ್ತೆ. ಪ್ರಸ್ತುತ ಮುಖ್ಯಸ್ಥರು NS ಸೋಮನಾಥನ್. ಮೊದಲ ಮುಖ್ಯಸ್ಥರು ಯಾರು? ದಿ ಫೇಮಸ್ ವಿಕ್ರಮ್ ಸಾರಾಭಾಯ್ ಅವರು. ಇದು ಸಾಕಾಗ್ತಾ? ಸಾಕು. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ಕೆಲವು ಇಂಪಾರ್ಟೆಂಟ್ ಮಾಹಿತಿಯನ್ನ ಕೊಡ್ತೀನಿ. ಅದನ್ನ ಬಿಟ್ಟು ನಿಮ್ಗೆ ಗೊತ್ತಿರುವಂತಹ ಮಾಹಿತಿಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಗೊತ್ತಿಲ್ಲದಿರೋರು ಆ ಕಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿರುವಂತಹ ಡೇಟಾ ಅಥವಾ ಫ್ಯಾಕ್ಟ್ಸ್ ಅನ್ನ ಓದ್ಬೇಕಾಗುತ್ತೆ. ರೈಟ್. ಸೊ ಮೊಟ್ಟ ಮೊದಲನೇದಾಗಿ 1998ರಲ್ಲಿ ಲಾಂಚ್ ಆದಂತಹ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಒಟ್ಟು ಸುಮಾರು 5 ದೇಶಗಳ ಜಂಟಿ ಕಾರ್ಯಾಚರಣೆ. USA, ಕೆನಡಾ, ಜಪಾನ್, ರಷ್ಯಾ ಅಂಡ್ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಈ 5 ಸಂಸ್ಥೆಗಳ ಜಂಟಿ ಕಾರ್ಯಾಚರಣೆ. ದಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಭೂಮಿಯಿಂದ ಸುಮಾರು 400 ಕಿಲೋಮೀಟರ್ ಎತ್ತರದಲ್ಲಿ ಭೂಮಿಯನ್ನ 28,000 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಸುತ್ತುವರಿತಾ ಇರುವಂತಹ ಒಂದು ಸೆಟಲೈಟ್ ಅಂತ ಕರಿಬಹುದು, ಅಥವಾ ಒಂದು ದೊಡ್ಡ ಫುಟ್ಬಾಲ್ ಫೀಲ್ಡ್ ನಷ್ಟು ಸೈಜ್ ಅನ್ನು ಹೊಂದಿರುವಂತಹ ಒಂದು ಸ್ಟೇಷನ್. ರೈಟ್. ಅರ್ಥ ಆಗ್ತದಲ್ಲ? ಸೊ ಪ್ರತಿ ದಿನಕ್ಕೊಂದ್ಸಲಿ 24 ಗಂಟೆಗೊಂದ್ಸಲಿ 24 ಗಂಟೆಯಲ್ಲಿ ಇಡೀ ಭೂಮಿಯನ್ನ 16 ಬಾರಿ ಇದೇನ್ ಮಾಡುತ್ತೆ, ಸುತ್ತ ಹಾಕುತ್ತೆ. 28,000 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಇದು ಸುತ್ತ ಹಾಕಿದ್ರೆ ಭೂಮಿಯನ್ನ 24 ಗಂಟೆಯಲ್ಲಿ 16 ಬಾರಿ ಸುತ್ತ ಹಾಕುವಂತ ಸಾಮರ್ಥ್ಯ ಯಾವ್ದು ಹೊಂದಿದೆ? ದಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಹೊಂದಿದೆ. 2028ರಲ್ಲಿ ಇದು ಸಹ ರಿಟೈರ್ಮೆಂಟ್ ತಗೊಳ್ತಾ ಇದೆ. ದಿಸ್ ಇಸ್ ನಾಟ್ ಎಟರ್ನಲ್, ಅಮರ ಅಲ್ಲ ಇದು. 98ರಲ್ಲಿ ಆರಂಭ ಆಯ್ತು, 30 ವರ್ಷಗಳ ಒಂದು ಆಯುಷ್ಯ ಇತ್ತು ಇದಕ್ಕೆ. 2028ರಲ್ಲಿ ಈ ಒಂದು ಸ್ಪೇಸ್ ಸ್ಟೇಷನ್ ಕಾರ್ಯಾಚರಣೆಯನ್ನ ಅಂತ್ಯಗೊಳಿಸಲಿದೆ. ಬಟ್ ಅದಕ್ಕಿಂತ ಮುಂಚೆ 2024ರಲ್ಲಿ ರಷ್ಯಾ ಏನ್ ಮಾಡುತ್ತೆ, ಈ ಸ್ಪೇಸ್ ಪ್ರೋಗ್ರಾಮ್ ನಿಂದ ಹೊರಗಡೆ ಬರುವಂತಹ ಒಂದು ಇಂಗಿತವನ್ನ ಈಗ ಆಲ್ರೆಡಿ ವ್ಯಕ್ತಪಡಿಸಿದೆ.
ಇದ್ರ ಜೊತೆಗೆ ಗೋಯಿಂಗ್ ಫರ್ದರ್ ಇನ್ನೇನು ಕೆಲವು ವರ್ಷಗಳಲ್ಲಿ ಚೈನಾ ತನ್ನದೇ ಆದಂತಹ ಈ ರೀತಿ ಸ್ವಂತ ಸ್ಪೇಸ್ ಸ್ಟೇಷನ್ ಅನ್ನ ಅಭಿವೃದ್ಧಿಪಡಿಸಿ ಲಾಂಚ್ ಮಾಡಲಿದೆ. ಭಾರತ ಕೂಡ ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ರೈಟ್, ಇಷ್ಟು ಸಾಕಾಗುತ್ತೆ. ಯಾವ್ದಾದ್ರು ಪಾಯಿಂಟ್ ಮಿಸ್ ಆಗಿದ್ರೆ ದಯವಿಟ್ಟು ತಪ್ಪದೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬೇಕು, ಇದು ನಿಮ್ಮ ಜವಾಬ್ದಾರಿ. ನೆಕ್ಸ್ಟ್, ವಿಶ್ವದ ಅತ್ಯಂತ ವಾಸಯೋಗ್ಯ ನಗರ. ವಿಶ್ವದಲ್ಲಿ ಅತ್ಯಂತ ವಾಸಿಸಲಿಕ್ಕೆ ಯೋಗ್ಯವಾದಂತಹ ನಗರಗಳನ್ನ ಒಂದು ಪಟ್ಟಿಯನ್ನ ಇತ್ತೀಚೆಗೆ ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್ EIU ಎಂಬ ಸಂಸ್ಥೆ ರಿಲೀಸ್ ಮಾಡಿದೆ. ಇದರಲ್ಲಿ ಏನ್ ಮಾಡಲಾಗುತ್ತೆ, ಪ್ರಪಂಚದಲ್ಲಿರುವಂತಹ ಅಷ್ಟೂ ನಗರಗಳನ್ನ ಮಾನಿಟರ್ ಮಾಡಲಾಗುತ್ತೆ ಅಥವಾ ಅಸೆಸ್ ಮಾಡಲಾಗುತ್ತೆ. ಯಾವ ಒಂದು ಮಾನದಂಡಗಳು ಅಥವಾ ಕ್ರೈಟೀರಿಯಾದ ಆಧಾರದ ಮೇಲೆ ಅಸೆಸ್ಮೆಂಟ್ ಮಾಡಲಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಅಲ್ಲಿ ಆ ನಗರದ ಪರಿಸರ ಹೆಂಗಿದೆ. ಯಾಕಂದ್ರೆ ಒಂದು ಊರಲ್ಲಿ ಇರಬೇಕು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಕಮ್ಮಿ ಇರಬೇಕು, ಪೊಲ್ಯೂಷನ್ ಕಮ್ಮಿ ಇರಬೇಕು, ಆದಷ್ಟು ಒಳ್ಳೆ ಎನ್ವೈರನ್ಮೆಂಟ್ ಇರಬೇಕು. ಯಾಕಂದ್ರೆ ಅದರಿಂದನೇ ನಮ್ಮ ಆಯುಷ್ಯ ಆರೋಗ್ಯ ವೃದ್ಧಿ ಆಗುತ್ತೆ. ಸೊ ಮೊದಲನೇದಾಗಿ ಪರಿಸರ. ಎರಡನೇದು ಸುಸ್ಥಿರತೆ. ಯಾವ ರೀತಿ ಸುಸ್ಥಿರ ಅಥವಾ ಸ್ಥಿರತೆ ಇರಬೇಕು, ನಮ್ ಸುತ್ತಮುತ್ತ ಪದೇ ಪದೇ ಗಲಾಟೆ ಆಗ್ಬಾರ್ದು, ಸರ್ಕಾರ ಮತ್ತು ಯಾವ್ದು ಬಂಡುಕೋರರ ಮಧ್ಯೆ ಅಲ್ಲಿ ಜಗಳ ಆಗ್ತಾ ಇರ್ಬೋದು, ಬಾಂಬ್ ಬೀಳ್ತಾ ಇರ್ಬೋದು. ಇಮ್ಯಾಜಿನ್ ಮಾಡಿ, ಬೆಳಗ್ಗೆ ಹಾಲ್ ತರಕ್ ಹೋಗ್ತಾ ಇರ್ತೀರಾ, ಇಲ್ಲಿ ಪಕ್ಕದಲ್ಲಿ ಬಾಂಬ್ ಬೀಳ್ತಾ ಇರುತ್ತೆ. ಅಂತ ನಗರ ಅಥವಾ ಅಂತ ಸ್ಥಳದಲ್ಲಿ ನೀವು ಇರ್ಬೇಕು ಅಂತ ಇಷ್ಟಪಡ್ತೀರಾ? ಸೆಕ್ಯೂರಿಟಿ ಬೇಕಲ್ಲ. ಆ ಸೆಕ್ಯೂರಿಟಿ ಬೇಕು ಅಂದ್ರೆ ಏನ್ ಬೇಕು, ಸ್ಥಿರತೆ ಬೇಕು. ಸ್ಥಿರತೆ ಯಾವಾಗ ಬರುತ್ತೆ, ಪೊಲಿಟಿಕಲ್ ಸ್ಟೆಬಿಲಿಟಿ ಇದ್ದಾಗ, ಅಲ್ಲಿರುವಂತಹ ಸರ್ಕಾರಿ ಸಂಸ್ಥೆಗಳು ಸ್ಟ್ರಾಂಗ್ ಆಗಿದ್ದಾಗ ಸ್ಥಿರತೆ ಬರುತ್ತೆ. ಸೊ ಒಳ್ಳೆ ಪರಿಸರ ಇರಬೇಕು, ಸ್ಥಿರತೆ ಇರಬೇಕು, ಜೊತೆಗೆ ಇನ್ನೂ ಹಲವಾರು ಅಂಶಗಳಿರ್ಬೇಕು. ಒಳ್ಳೆ ಎಜುಕೇಶನ್ ಇರಬೇಕು, ಒಳ್ಳೆ ಹೆಲ್ತ್ ಕೇರ್ ಇರಬೇಕು ಅಲ್ವಾ. ಸುಸ್ಥಿರತೆ ಇದ್ದು, ಸ್ಥಿರತೆ ಇದ್ದು, ಒಳ್ಳೆ ಪರಿಸರ ಇದ್ದು, ಅಲ್ಲಿ ನಿಮ್ಮ ಮಕ್ಕಳಿಗೆ ಅಥವಾ ನೀವು ಕಲೀಲಿಕ್ಕೆ ಎಜುಕೇಶನ್ ಸಿಸ್ಟಮ್ ಇಲ್ಲ, ಶಿಕ್ಷಣ ವ್ಯವಸ್ಥೆ ಇಲ್ಲ, ಜೊತೆಗೆ ಹುಷಾರಿಲ್ಲ ಅಂದ್ರೆ ತೋರಿಸ್ಕೊಳ್ಳಿಕ್ಕೆ ಹಾಸ್ಪಿಟಲ್ ಇಲ್ಲ ಅಂದ್ರೆ ಅಂತ ನಗರಗಳಲ್ಲಿ ಇರಕ್ಕೆ ಇಷ್ಟಪಡ್ತೀರಾ? ಇಲ್ಲ ತಾನೆ. ಎಲ್ಲಾ ಆಯಾಮಗಳಿಂದ ನೋಡಿದಾಗ ಈ ಪ್ರಮುಖವಾಗಿ 4 ಅಂಶಗಳು, ಇದ್ರ ಜೊತೆಗೆ ಬೇರೆ ಅಂಶಗಳು ಇದ್ದಾವೆ. ಬಟ್ ಮೇನ್ ಆಗಿ ಸ್ಥಿರತೆ ಆಗಿರ್ಬೋದು, ಪರಿಸರ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಜೊತೆಗೆ ಹೆಲ್ತ್ ಕೇರ್ ಸೆಕ್ಟರ್ ಆಗಿರ್ಬೋದು. ಈ 4 ಸೆಕ್ಟರ್ ಅಲ್ಲಿ ಒಳ್ಳೆ ಫೆಸಿಲಿಟೀಸ್ ಇದ್ದು, ಒಳ್ಳೆ ಸ್ಕೋಪ್ ಇದ್ರೆ ಅಂತಹ ನಗರಗಳನ್ನ ವಾಸಿಸ್ಲಿಕ್ಕೆ ಯೋಗ್ಯವಾದ ನಗರಗಳು ಅಂತ ಹೇಳ್ಬಿಟ್ಟು ಒಂದು ಪಟ್ಟಿಯನ್ನ ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್ ಪ್ರತಿ ವರ್ಷ ರಿಲೀಸ್ ಮಾಡುತ್ತೆ. ಅಂಡ್ ಅದೇ ರೀತಿ ಪಟ್ಟಿಯನ್ನ ಇತ್ತೀಚೆಗೆ ಸಹ ರಿಲೀಸ್ ಮಾಡಲಾಗಿದೆ. ಆಸ್ಟ್ರಿಯಾದ ವಿಯೆನ್ನಾ ಮಗದೊಮ್ಮೆ ಮೊದಲನೇ ಸ್ಥಾನದಲ್ಲಿ ಇದೆ. ಅಂದ್ರೆ ಪ್ರಪಂಚದಲ್ಲಿ ವಾಸಿಸ್ಲಿಕ್ಕೆ ಯೋಗ್ಯವಾದಂತಹ ಶ್ರೇಷ್ಠ ನಗರ ಯಾವುದು ಅಂತ ಕೇಳಿದ್ರೆ ಆಸ್ಟ್ರಿಯಾದ ರಾಜಧಾನಿ ಆದಂತಹ ವಿಯೆನ್ನಾ ಮೊದಲನೇ ಸ್ಥಾನದಲ್ಲಿದೆ. ಭಾರತದ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ಭಾರತದ ಯಾವ ನಗರವೂ ಸಹ, ಬೇಜಾರಿಂದ ಹೇಳ್ತಾ ಇದ್ದೀನಿ, ಭಾರತದ ಯಾವ ನಗರವೂ ಸಹ ಟಾಪ್ 10 ಪಟ್ಟಿಯಲ್ಲಿ ಕಂಡು ಬರಲ್ಲ. ಯಾಕಂದ್ರೆ ನಾವು ಆ ನಿಟ್ಟಿನಲ್ಲಿ ಕೆಲಸನೇ ಮಾಡ್ತಾ ಇಲ್ಲ. ನಮ್ದೇನ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಒಬ್ರು ಒಂದೊಂದ್ ಮನೆಗೆ 4 ಗಾಡಿ 5 ಗಾಡಿ ಇಟ್ಕೊಳ್ಳೋದು, ಗಿಡ ಕಡ್ದು ಹಾಕೋದು, ಅದು ಮಾಡೋದು ಇದು ಮಾಡೋದು ಮಾಡ್ತಾ ಇದೀವಿ. ಹೌದಾ? ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಬ್ಲೇಮ್ ಮಾಡಬೇಕು ಅಷ್ಟೇ ಬ್ಲೇಮು ಅಥವಾ ಅಷ್ಟೇ ಟೀಕೆಯನ್ನ ನಮ್ಮ ಮೇಲೆ ನಾವು ಸಹ ಮಾಡ್ಕೊಳ್ಬೇಕು. ಯಾಕಂದ್ರೆ ಸರ್ಕಾರ ಅಂದ್ರೆ ನಾವಂದ್ರೆ ಸರ್ಕಾರ. ಒಂದು ಸರ್ಕಾರದ ಅವಿಭಾಜ್ಯ ಅಂಗ ಯಾರು? ಸಿಟಿಸನ್ಸ್ ಅಲ್ವಾ. ಸೊ ಹಾಗಾಗಿ ಸರ್ಕಾರ ತಪ್ಪು ಮಾಡ್ತಾ ಇದೆ ಅಂತ ಹೇಳಿದ್ರೆ ಆ ತಪ್ಪಿನಲ್ಲಿ ನಮ್ಮ ಪಾಲು ಇರುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದು ಬೇಡ. ಬಟ್ ನೆನಪಿರ್ಲಿ, ಟಾಪ್ 10 ಸಿಟೀಸ್ ಅಂತ ಬಂದಾಗ ಭಾರತದ ಒಂದೇ ಒಂದು ನಗರ ಪಟ್ಟಣ ನಿಮ್ಗೆ ಈ ಲಿಸ್ಟ್ ನಲ್ಲಿ ಕಂಡು ಬರಲ್ಲ. ಫಸ್ಟ್ ಪ್ಲೇಸ್ ಅಲ್ಲಿ ಇರುವಂತದ್ದು ಆಸ್ಟ್ರಿಯಾದ ವಿಯೆನ್ನಾ. ಸೊ ರಿಲೀಸ್ ಮಾಡುವಂತ ಸಂಸ್ಥೆ ಯಾವುದು? ಈ ವರದಿಯನ್ನ ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್. ಒಟ್ಟು 173 ನಗರಗಳ ಪಟ್ಟಿಯನ್ನ ರಿಲೀಸ್ ಮಾಡುತ್ತೆ. ನೆಕ್ಸ್ಟ್ ಆಸ್ಟ್ರಿಯಾದ ರಾಜಧಾನಿ ವಿಯೆನ್ನಾ ಆದ್ಮೇಲೆ, ಫಸ್ಟ್ ಪ್ಲೇಸ್ ಆದ್ಮೇಲೆ ಸೆಕೆಂಡ್ ಪ್ಲೇಸ್ ಆಸ್ಟ್ರೇಲಿಯಾದ 2 ನಗರಗಳು ಬರುತ್ತೆ. ಒಂದು ಮೆಲ್ಬೋರ್ನ್, ಮತ್ತೊಂದು ಸಿಡ್ನಿ. ಎಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟ್ EIU ಸ್ಥಾಪನೆ ಕುರಿತಂತೆ ನೋಡೋದಾದ್ರೆ 1946ರಲ್ಲಿ ಇದರ ಸ್ಥಾಪನೆ ಆಯಿತು. ಇದರ ಪ್ರಧಾನ ಕಚೇರಿ ಲಂಡನ್ ಅಲ್ಲಿ ನಿಮ್ಗೆ ಕಾಣಸಿಗುತ್ತೆ. ನಂತರ ಟೈಮ್ಸ್ ಹೈಯರ್ ಎಜುಕೇಶನ್ ಏಷ್ಯಾ ವಿಶ್ವವಿದ್ಯಾಲಯ ಶ್ರೇಯಾಂಕ 2023 ಟೈಮ್ಸ್ ಎಂಬ ಸಂಸ್ಥೆ ಈ ಒಂದು ವರದಿಯನ್ನು ರಿಲೀಸ್ ಮಾಡುತ್ತೆ. ಇದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಸ್ಪೆಸಿಫಿಕಲಿ ಏಷ್ಯಾ ಖಂಡದಲ್ಲಿ ಇರುವಂತಹ ವಿಶ್ವವಿದ್ಯಾಲಯಗಳು, ಯೂನಿವರ್ಸಿಟಿಗಳನ್ನ ಅಸೆಸ್ ಮಾಡಿ ಅವುಗಳ ಒಂದು ರ್ಯಾಂಕಿಂಗ್ ಅನ್ನ ಬಿಡಲಾಗುತ್ತೆ. ಆ ರ್ಯಾಂಕಿಂಗ್ ಪ್ರಕಾರ ಭಾರತದಿಂದ ಎಷ್ಟು ವಿಶ್ವವಿದ್ಯಾಲಯಗಳು ಈ ಒಂದು ಪಟ್ಟಿಯಲ್ಲಿ ಇದಾವೆ ಅಂತ ನೋಡೋದಾದ್ರೆ ಒಟ್ಟು 75 ಪಟ್ಟಿಗಳು. ನೆನಪಿರ್ಲಿ, ಈ ಒಂದು ಪಟ್ಟಿಯಲ್ಲಿ ಭಾರತದಿಂದ 75 ವಿಶ್ವವಿದ್ಯಾಲಯಗಳು ಈ ಪಟ್ಟಿಯಲ್ಲಿ ತಮ್ಮ ಹೆಸರನ್ನ ಸೇರಿಸಿಕೊಂಡಿದ್ದಾವೆ. ಅದರಲ್ಲಿ ಮೊದಲನೇದಾಗಿ ನೆನಪಿರ್ಲಿ, ಭಾರತದಿಂದ ಮೊದಲನೆಯ ವಿಶ್ವವಿದ್ಯಾಲಯ ರ್ಯಾಂಕಿಂಗ್ ಅಲ್ಲಿ ಯಾವ್ದಿದೆ? IISc, ನಮ್ಮ ಬೆಂಗಳೂರಿನ IISc, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಸ್, ಬೆಂಗಳೂರಲ್ಲಿ ಇರುವಂತಹ ಸಂಸ್ಥೆ ಭಾರತದಿಂದ ಮೊದಲನೇ ಯೂನಿವರ್ಸಿಟಿ. ಅಂದ್ರೆ ಲಿಸ್ಟ್ ಆಫ್ ಯೂನಿವರ್ಸಿಟೀಸ್ ಫ್ರಮ್ ಇಂಡಿಯಾ ನೋಡೋದಾದ್ರೆ ಫಸ್ಟ್ ರ್ಯಾಂಕ್ ಅಲ್ಲಿ ಇದೆ. ಬಟ್ ಗ್ಲೋಬಲ್ ರ್ಯಾಂಕಿಂಗ್ ಏಷ್ಯಾ ಖಂಡದಲ್ಲಿ ನೋಡೋದಾದ್ರೆ ಇದರ ಓವರ್ ಆಲ್ ರ್ಯಾಂಕಿಂಗ್ 48.
ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಒಂದು ಪಟ್ಟಿ ಏನಿದೆಯಲ್ಲ, ಯೂನಿವರ್ಸಿಟಿ ರ್ಯಾಂಕಿಂಗ್ ಪಟ್ಟಿ, ಈ ಪಟ್ಟಿಯಲ್ಲಿ ಭಾರತದ ಯೂನಿವರ್ಸಿಟೀಸ್ಗಳು ಸಹ ಇದಾವೆ. ಬಟ್ ಫಸ್ಟ್ ರ್ಯಾಂಕ್ ಅಲ್ಲಿ ಯಾವುದೂ ಇಲ್ಲ. ಓವರ್ ಆಲ್ ಪಟ್ಟಿ ನೋಡಿದಾಗ 48ನೇ ಸ್ಥಾನದಲ್ಲಿ ಭಾರತದ ಒಂದು ಯೂನಿವರ್ಸಿಟಿ ಕಾಣ ಸಿಗುತ್ತೆ. ಅದು ಯಾವುದು? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಸ್. ಭಾರತದಿಂದ ಇರುವಂತಹ ಮೊದಲನೇ ಯೂನಿವರ್ಸಿಟಿ ಇದು. ಓವರ್ ಆಲ್ 48ನೇ ಸ್ಥಾನದಲ್ಲಿ ಇದೆ. ಹಾಗಾದ್ರೆ ಒಟ್ಟು ಹೈಯೆಸ್ಟ್ ನಂಬರ್ ಆಫ್ ಯೂನಿವರ್ಸಿಟೀಸ್ ಅಥವಾ ವಿಶ್ವವಿದ್ಯಾಲಯಗಳು ಯಾವ ದೇಶದ್ದು ಅಂತ ಸಹ ಕೇಳ್ಬೋದು. ಹೈಯೆಸ್ಟ್ ನಂಬರ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಯೂನಿವರ್ಸಿಟೀಸ್ ಜಪಾನ್ ದೇಶದಿಂದ ಈ ಪಟ್ಟಿಯಲ್ಲಿ ಇದಾವೆ. ಎಷ್ಟು? 117 ಜಪನೀಸ್ ಯೂನಿವರ್ಸಿಟೀಸ್ ಈ ಪಟ್ಟಿಯಲ್ಲಿ ಇದಾವೆ. ಹಾಗಾಗಿ ಹೈಯೆಸ್ಟ್ ನಂಬರ್ ಆಫ್ ಯೂನಿವರ್ಸಿಟೀಸ್ ಹೊಂದಿದ್ದು ಜಪಾನ್. ಎರಡನೇ ಸ್ಥಾನದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಯೂನಿವರ್ಸಿಟೀಸ್ ಹೊಂದಿದ್ದು ಯಾವುದು? ಚೀನಾ. ಎಷ್ಟು? 95 ನಂಬರ್ ಆಫ್ ಯೂನಿವರ್ಸಿಟೀಸ್ ಈ ಪಟ್ಟಿಯಲ್ಲಿ ರ್ಯಾಂಕಿಂಗ್ ಪಡೆದಿದ್ದಾವೆ. 117 ಜಪಾನ್, 95 ಚೀನಾ ಆದ್ಮೇಲೆ ಮೂರನೇ ಸ್ಥಾನದಲ್ಲಿ ನಮ್ಮ ಭಾರತ ಬರುತ್ತೆ ವಿತ್ 75 ಇನ್ಸ್ಟಿಟ್ಯೂಷನ್ಸ್. ಇನ್ ದಟ್ ಮೊದಲನೇ ಸ್ಥಾನದಲ್ಲಿ ಇರೋದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಸ್. ಡನ್? ಅರ್ಥ ಆಯ್ತಲ್ಲ? ಇಷ್ಟು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಇದರಲ್ಲಿ ಕರ್ನಾಟಕದ ವಿಶ್ವವಿದ್ಯಾಲಯಗಳು ಕೂಡ ಇದಾವೆ. ಕರ್ನಾಟಕದ ಓವರ್ ಆಲ್ ರ್ಯಾಂಕಿಂಗ್ ನೋಡಿದಾಗ IISc ಫಸ್ಟ್ ಇದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಕರ್ನಾಟಕದ ಯೂನಿವರ್ಸಿಟಿ ಆದಂತಹ JSS ಅಕಾಡೆಮಿ 2ನೇ ಸ್ಥಾನದಲ್ಲಿ ಇದೆ. ರೈಟ್? ಎಷ್ಟು ಗೊತ್ತಿದ್ರೆ ಸಫಿಶಿಯಂಟ್. ನೆಕ್ಸ್ಟ್ ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಯನ್ನ ಇತ್ತೀಚೆಗೆ ಕೊಡಲಾಯಿತು. ಇದನ್ನ ಪ್ರಧಾನಮಂತ್ರಿ ಯಾರು ದ್ರೌಪದಿ ಮುರ್ಮು ಅವರು ಇತ್ತೀಚೆಗೆ ಕೊಟ್ರು. ಸೊ ಸಮಾಜಕ್ಕೆ ನರ್ಸಿಂಗ್ ಮತ್ತು ನರ್ಸಿಂಗ್ ವೃತ್ತಿಪರರು ಸಲ್ಲಿಸಿರುವ ಶ್ರೇಷ್ಠ ಸೇವೆಯನ್ನು ಪರಿಗಣಿಸಿ ಈ ಫ್ಲಾರೆನ್ಸ್ ನೈಟಿಂಗೇಲ್ ಎಂಬ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಸೊ ಇಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಬಹುದು? ಮೊಟ್ಟ ಮೊದಲನೇದಾಗಿ ಈ ಫ್ಲಾರೆನ್ಸ್ ನೈಟಿಂಗೇಲ್ ಎಂಬ ಪ್ರಶಸ್ತಿಯನ್ನ, ಅವಾರ್ಡ್ ಅನ್ನ ಯಾವ ಕ್ಷೇತ್ರದಲ್ಲಿ ಗುರುತಿಸಿ ಕೊಡಲಾಗುತ್ತೆ ಅಂತ ಕೇಳಬಹುದು. ಯಾವುದು? ನರ್ಸಿಂಗ್ ವಿಭಾಗದಲ್ಲಿ ಯಾರು ಸಮಾಜಕ್ಕೆ ಸೇವೆ ಸಲ್ಲಿಸಿರ್ತಾರೋ ಅವರ ಕೊಡುಗೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನ ಕೊಡಲಾಗುತ್ತೆ. ಯಾರು? ರಾಷ್ಟ್ರಪತಿ ಆದಂತಹ ದ್ರೌಪದಿ ಮುರ್ಮು ಅವರು ಇತ್ತೀಚೆಗೆ ಅದನ್ನ ಪ್ರದಾನ ಮಾಡಿದ್ರು. ರೈಟ್? ಎಷ್ಟು ನೆನಪಿರ್ಬೇಕು. ಅದ್ರ ಜೊತೆಗೆ ಫ್ಲಾರೆನ್ಸ್ ನೈಟಿಂಗೇಲ್ ಅಂದ್ರೆ ಏನು? ಫ್ಲಾರೆನ್ಸ್ ನೈಟಿಂಗೇಲ್ ಅಂದ್ರೆ ಶಿ ಈಸ್ ಅ ನರ್ಸ್, ಫೇಮಸ್ ನರ್ಸ್ ಅವರು. ಸೊ ಅವರು ಸಲ್ಲಿಸಿದಂತಹ ಅನೇಕ ಸೇವೆಗಳು, ಎಸ್ಪೆಷಲಿ ಈ ಕ್ರೈಮಿಯನ್ ವಾರ್, ಈ ಕ್ರೈಮಿಯಾದಲ್ಲಿ ಆದಂತಹ ಯುದ್ಧದ ಸಂದರ್ಭದಲ್ಲಿ ಅವರು ಸಲ್ಲಿಸಿದಂತಹ ಸೇವೆಗಳನ್ನ ಪರಿಗಣಿಸಿ ಅವರ ಒಂದು ಸ್ಮರಣಾರ್ಥವಾಗಿ ಅವರಿಗೆ ಒಂದು ರೆಸ್ಪೆಕ್ಟ್ ಕೊಡ್ಲಿಕ್ಕೋಸ್ಕರ ಪ್ರತಿ ವರ್ಷ ಈ ಒಂದು ಪ್ರಶಸ್ತಿಯನ್ನ ನೀಡ್ತಾ ಬಂದಿದ್ದಾರೆ. ಸೊ ಇಷ್ಟಾಗಿತ್ತು ಇವತ್ತಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಐ ಹೋಪ್ ಇವತ್ತಿನ ಕರೆಂಟ್ ಅಫೇರ್ಸ್ ಹೆಲ್ಪ್ ಆಗಿದೆ ಅನ್ಕೋತೀನಿ. ನಿಮಗೆ ಈ ಕರೆಂಟ್ ಅಫೇರ್ಸ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕೆಳಗಡೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅದರ ಜೊತೆಗೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಕೂಡ ಈ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋನ ಶೇರ್ ಮಾಡಿ. ಅದಕ್ಕೂ ಜಾಸ್ತಿ ಇಷ್ಟ ಆದ್ರೆ ಹೇಗೆ ಹೆಲ್ಪ್ ಮಾಡ್ಬೋದು? ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ಆಗಿ ಇಟ್ಕೊಳ್ಳಿ ಒಂದು ದಿನದ ಮಟ್ಟಿಗೆ. ಜೊತೆಗೆ ಸಾಧ್ಯ ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಆಗಿ ಕೂಡ ಈ ಲಿಂಕ್ ಅನ್ನ ನೀವು ಹಾಕ್ಬೋದು. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಟೇಕ್ ಕೇರ್. ಅಂಟಿಲ್ ದೆನ್, ಬೈ ಬೈ. ಹ್ಯಾವ್ ಅ ನೈಸ್ ಡೇ.